ಈಗ ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, ಆಮೇಲೆ ನಿಮಗೆ ಮಾಡ್ಲಿಕ್ಕೆ ಬರ್ತದೆ. ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಇದು ಈ ಸಲ ಸೈನಿಕ್ ಸ್ಕೂಲ್ನಲ್ಲಿ ಹೋಸಲ ಬಿದ್ದದು, ಇದೇ ಗಣಿತ ಬಿದ್ದದು. ಇದನ್ನು ಹೆಂಗೆ ಮಾಡಬೇಕು? ಮೊದಲ ಇದನ್ನು ಸರಿಯಾದ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಇಲ್ಲಿ ಎರಡು ಅಸಲವು. ಎರಡು ಅಸಲು ಅಂದ್ರೆ ಏನು? ಒಂದು 2 ವರ್ಷದ ಮೊತ್ತದ, ಒಂದು 3 ವರ್ಷದ ಮೊತ್ತದ. ಇದು 2 ವರ್ಷದ ಮೊತ್ತ, ಇದು 3 ವರ್ಷದ ಮೊತ್ತ. ಇದನ್ನ ಅರ್ಥ ಮಾಡ್ಕೋ. ಸರಳ ಬಡ್ಡಿ ಅಂತೆ ಅಸಲು 2 ವರ್ಷಗಳಲ್ಲಿ ರೂಪಾಯಿ 1512 ಮೊತ್ತ ಆಗುತ್ತದೆ. ಅದೇ ಅಸಲು 3 ವರ್ಷಗಳಲ್ಲಿ ರೂಪಾಯಿ 1568 ಆಗುತ್ತದೆ. ಹಾಗಾದರೆ ಅಸಲು ಮತ್ತು ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಅಸಲ ಎರಡು ಥರದ್ದು ಸೇಮೇ ಅದ. 2 ವರ್ಷದೂ ಅಸಲು ಅಷ್ಟೇ ಅಂತ ತಿಳ್ಕೊಬೇಕು. 3 ವರ್ಷದ ಮೊತ್ತದೂ ಅಸಲನ್ನು ಅಷ್ಟೇ ಅದ ಅಂತ ತಿಳ್ಕೊಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತದ. ಅದೇ ಅಸಲು ಅಂದ್ರೇನು? ಆ 3 ವರ್ಷದ ಮೊತ್ತದ ಅಸಲನ್ನು ಅಷ್ಟೇ ಇರ್ತದ, 2 ವರ್ಷದ ಮೊತ್ತದ ಅಸಲನ್ನು ಅಷ್ಟೇ ಇರ್ತದ ಅಂತ ಅರ್ಥ ಮಾಡ್ಕೋಬೇಕು. ಮೊದಲ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈಗ ಸದ್ಯ ನೀವು ಏನು ಕಂಡು ಹಿಡಿಬೇಕಾದ? ಅಸಲನ್ನ ಹಿಡಿಬೇಕಾದ. ಅಸಲು ಮತ್ತು ಬಡ್ಡಿ ದರವನ್ನು ಕಂಡು ಹಿಡಿಯಿರಿ. ಅಸಲು ಕಂಡು ಹಿಡಿಬೇಕಾದ್ರೆ ನೀವು 1 ವರ್ಷದ ಬಡ್ಡಿಯನ್ನು ಕಂಡು ಹಿಡಿಬೇಕು ಮೊದಲು. ಆಮೇಲೆ ನಿಮ್ಮ ಮುಂದೆ ನಾ ತೋರಿಸ್ತಾನೆ ನೋಡಿ. ಈಗ 3 ವರ್ಷದ ಮೊತ್ತದೊಳಗೆ 3 ವರ್ಷದ ಮೊತ್ತ, 3 ವರ್ಷದ ಮೊತ್ತ ಮೈನಸ್ 2 ವರ್ಷದ ಮೊತ್ತ. 2 ವರ್ಷದ ಮೊತ್ತ ಕಳೆದ್ರೆ ಏನು ಬರ್ತದ? ಮೊತ್ತದಾಗ ಒಂದು ಮೊತ್ತ ಕಳೆದ್ರೆ ಏನು ಬರ್ತದ ಅಂದ್ರೆ 1 ವರ್ಷದ ಬಡ್ಡಿ ಬರ್ತದ. ನೋಡ್ರಿ ನೀವು, ಮೊತ್ತದಾಗ ಡಿಫ್ರೆನ್ಸ್ ಬರ್ತದ. ಏನು ಬರ್ತದ? 1 ವರ್ಷದ ಬಡ್ಡಿ ಬರಬೇಕಾದ್ರೆ ಏನು ಕಳಿಬೇಕು ನೀವು? 2 ವರ್ಷ ಮತ್ತು 1 ವರ್ಷದಲ್ಲಿ ಗಳಿಸಿದ ಬಡ್ಡಿ ಬರ್ತದೆ. 3 ವರ್ಷದ ಮೊತ್ತದೊಳಗೆ 2 ವರ್ಷದ ಮೊತ್ತ ಕಳೆದ್ರಿ ಅಂದ್ರೆ ಏನು ಬರ್ತದೆ? 1 ವರ್ಷದಲ್ಲಿ 1 ವರ್ಷದ ಬಡ್ಡಿ ಬರ್ತದೆ. 1 ವರ್ಷದ ಬಡ್ಡಿ ಬರೋಬ್ಬರಿ. ಸರಿಯಾಗಿ ನೀವು ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊರಿ. 1 ವರ್ಷದ ಬಡ್ಡಿನೇ ಯಾಕೆ ಬರಿಬೇಕು? 3ರಾಗ 2 ಕಳೆದ್ರೆ 1 ಬರ್ತದ. ಅಕಸ್ಮಿಕವಾಗಿ 5 ವರ್ಷದ ಮೊತ್ತ ಕೊಟ್ಟು 2 ವರ್ಷದ ಮೊತ್ತ ಕೊಟ್ಟಿದ್ದ ಅಂದ್ರೆ 5ರಾಗ 2 ಕಳೆದ್ರೆ 3 ವರ್ಷದ ಬಡ್ಡಿ ಬರ್ತದ. ಅದನ್ನು ನೀವು ತಿಳ್ಕೊಬೇಕು. ಅಂಥ ಗಣಿತಗಳು ಬೀಳುತ್ತಿರ್ತಾವ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಪ್ರಶ್ನೆಗಳನ್ನು. ನಾವು 1 ವರ್ಷದ ಬಡ್ಡಿ ಅಂತ ಯಾಕೆ ಬರ್ದ ಅಂದ್ರೆ, ಈ 3ರಾಗ 2 ಕಳೆದ್ರೆ ಎಷ್ಟು? 1 ಬಂತು. 1 ವರ್ಷದ ಬಡ್ಡಿ ಬರ್ತದೆ. ಅದರಾಗ 3 ವರ್ಷದ ಮೊತ್ತದೊಳಗ ನೀವು 2 ವರ್ಷದ ಮೊತ್ತನ ಕಳೆದ್ರೆ 1 ವರ್ಷದ ಬಡ್ಡಿ ಬರ್ತದೆ ಅಷ್ಟೇ. ಭಾಳ ಏನು ಬೇರೆ ಇಲ್ಲದ. 3 ವರ್ಷದ ಮೊತ್ತ ಎಷ್ಟದ? 1568 ಅದ. ಮೈನಸ್ 2 ವರ್ಷದ ಮೊತ್ತ 1512 ಅದ. ನೋಡಿ ಬರೋಬರಿ. 8ರಾಗ 2 ಆದ್ರೆ 6, ಆಮೇಲೆ 6ರಾಗ 1 ಆದ್ರೆ 5. 56 ರೂಪಾಯಿ ಏನಾಯ್ತು? 1 ವರ್ಷದ ಬಡ್ಡಿ ಆಯ್ತು. 3 ವರ್ಷದ ಮೊತ್ತದಾಗ ಅಸಲು ತಕ್ಕೋಬೇಕಂದ್ರೆ ನೀವೇನು ಮಾಡಬೇಕು? 3 ವರ್ಷದ ಬಡ್ಡಿ ಕಡಿಬೇಕು. 2 ಅಸಲು ಸೇಮೇ ಇರ್ತಾವ. 3 ವರ್ಷದೊಳಗಿನ ಅಸಲು ನೀವು ಹೊರಗೆ ತೆಗಿಬೇಕಾತು ಅಂತಂದ್ರೆ 3 ವರ್ಷದ ಮೊತ್ತದೊಳಗೆ 3 ವರ್ಷದ ಬಡ್ಡಿ ಕಡಿಬೇಕು. ಇದು 1 ವರ್ಷದ ಬಡ್ಡಿ. ಸರಿಯಾಗಿ ಅರ್ಥ ಸರಿಯಾಗಿ ಮಾಡ್ಕೋಬೇಕು ಈ ಗಣಿತಗಳ. ಇದು 56 ಏನು? 3 ವರ್ಷದ ಮೊತ್ತದಾಗ 2 ವರ್ಷದ ಮೊತ್ತನ ಕಳೆದ್ರೆ 1 ವರ್ಷದ ಬಡ್ಡಿ ಬಂತು. ನಿಮಗೆ 3 ವರ್ಷದೂ ಅಸಲು ಅಷ್ಟೇ ಅದ, 2 ವರ್ಷದ ಅಸಲು ಅಷ್ಟೇ ಅದ. ನಿಮಗೆ 2 ವರ್ಷದ ಅಸಲು ಹೊರಗೆ ತೆಗಿಬೇಕಾಗಿತ್ತು ಅಂತಂದ್ರೆ ಆ ಮೊತ್ತದೊಳಗೆ 2 ವರ್ಷದ ಮೊತ್ತದೊಳಗೆ ನೀವು 2 ವರ್ಷದ ಬಡ್ಡಿ ಕಳಿಬೇಕು. 3 ವರ್ಷದ ಮೊತ್ತದೊಳಗೆ 3 ವರ್ಷದ ಬಡ್ಡಿ ಕಳೆದ್ರಿ ಅಂದ್ರೆ ನಿಮಗೆ ಏನು ಬರ್ತದೆ? ಅಸಲು ಬರ್ತದೆ. ಯಾವ್ದು ಕಳಿತೀರಿ ಕಳಿ. ಓಕೆ, ಅಸಲು ಬರೋಬರಿ. ಅಸಲು ಬರೋಬರಿ 3 ವರ್ಷದ ಮೊತ್ತ, 3 ವರ್ಷದ ಮೊತ್ತ, 3 ವರ್ಷದ ಮೊತ್ತ ಮೈನಸ್ 3 ವರ್ಷದ ಬಡ್ಡಿ.
3 ವರ್ಷದ ಬಡ್ಡಿ. ನೋಡಿ, ಸರಿಯಾಗಿ ಮೀನಿಂಗ್ ಮಾಡ್ಕೋಬೇಕಂತ ಗಣಿತಗಳನ್ನು. 3 ವರ್ಷದ ಮೊತ್ತ ಎಷ್ಟದ? 1568 ಅದ. ಮೈನಸ್ 3 ವರ್ಷದ ಮೊತ್ತ ಅಂದ್ರ 3 ವರ್ಷದ ಬಡ್ಡಿ ಇದ್ರೆ ಕಳಿಬೇಕು. ಬರೋಬರಿ 1568 6 ಮೂರ್ಲೆ 18 ಕೈಲ ಬಂತು. 168 ಆಗ್ತಿಲ್ಲ ನೋಡಿ. 3 6 18 3 168 ಕಳೆದ್ರೆ ಎಷ್ಟು ಉಳಿತದ ನೋಡ್ರಿ? 1400 ರೂಪಾಯಿ ಅಸಲು ಆಯ್ತು ನೋಡ್ರಿ. ಅಸಲು ಬರೋಬರಿ 1400 ರೂಪಾಯಿ ಆಯ್ತು ನೋಡ್ರಿ. ಹೆಂಗೆ ಇನ್ನೊಂದ್ಸಲ ತಿಳಿಸಿ ಹೇಳಿರ್ತಾನೆ. 3 ವರ್ಷದ ಮೊತ್ತದಾಗ 2 ವರ್ಷದ ಮೊತ್ತ ಕಳೆದ್ರೆ 1 ವರ್ಷದ ಬಡ್ಡಿ ಬರ್ತದೆ. 1568 ಇದು 3 ವರ್ಷದ ಮೊತ್ತದೊಳಗೆ ನೀವು 2 ವರ್ಷದ ಮೊತ್ತ ಕಳೆದ್ರೆ 3ರಾಗ 2 ಕಳೆದ್ರೆ 1 ವರ್ಷದ ಬಡ್ಡಿ ಬಂತು. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. 3ರೊಳಗೆ 2 ಕಳೆದ್ರೆ 1 ವರ್ಷದ ಬಡ್ಡಿ ಬರ್ತದೆ. ಆಮೇಲೆ ಅಸಲು ಬರಬೇಕಾದ್ರೆ ನೀವು ಏನು ಮಾಡ್ತೀರಿ? ಎದನ್ನು ಹಚ್ಕೋತೀರಿ ಅದನ್ನು ತಿಳ್ಕೋಬೇಕು. 3 ವರ್ಷದ ಮೊತ್ತ ಮೈನಸ್ 3 ವರ್ಷದ ಬಡ್ಡಿ. 1 ವರ್ಷದ ಬಡ್ಡಿ 56. 3 ವರ್ಷದ ಬಡ್ಡಿ ಎಷ್ಟಾಯ್ತು? 168 ಆಯ್ತು. 1568 3 ವರ್ಷದ ಬಡ್ಡಿ ಕಳೆದರೆ ಅಂದ್ರೆ ಅಸಲು ಬರ್ತದೆ. 2 ವರ್ಷದ ವರ್ಷದ ಮೊತ್ತದನ್ನು ಅಸಲನ್ನು ಅಷ್ಟೇ ಅದ. 3 ವರ್ಷದ ಮೊತ್ತದ ಅಸಲನ್ನು ಅಷ್ಟೇ ಇರ್ತದೆ. ನಿಮಗಂತೂ ಬಂತು. ಅಸಲು ಬರೋಬ್ಬರಿ ಹಚ್ಕೋರಿ. ಅಸಲು ಬರೋಬ್ಬರಿ 1400 ಅಂತೂ ಅಸಲು ಬರ್ತಿ. ಈಗ ನೀವು ಅವಧಿ ಇದನ್ನ ಇಟ್ಕೊಂಡ್ರೆ ಅಂದ್ರೆ ಇದರ ಬಡ್ಡಿ ಹಚ್ಕೋರಿ. ಅವಧಿ ಇದನ್ನ ಇಟ್ಕೊಂಡ್ರೆ 3 ವರ್ಷದ ಬಡ್ಡಿ ಹಚ್ಕೋರಿ. ತಿಳಿತಲ್ಲ ನಿಮಗೆ? 3 ವರ್ಷದ ಬಡ್ಡಿ 3 ಬಡ್ಡಿ ಬರೋಬ್ಬರಿ 3 ವರ್ಷದ ಬಡ್ಡಿ ಅವಧಿ ಬಡ್ಡಿ ಎಷ್ಟು? 168 ರೂಪಾಯಿ. 168 ಅವಧಿ ಬರೋಬ್ಬರಿ 3 ವರ್ಷ. ಈಗ ನೀವು ಹಚ್ಕೋಬೇಕಾದದ್ದು ಅವಧಿ ಬರೋಬ್ಬರಿ 3 ವರ್ಷ. ಯಾಕಂದ್ರೆ ನೀವು 3 ವರ್ಷದ ಬಡ್ಡಿ ಹಚ್ಕೊಂಡಿರಿ ಅಂದ್ರೆ ಅವಧಿ ಬರೋಬ್ಬರಿ 3 ವರ್ಷ ಹಚ್ಕೋಬೇಕು. ನೋಡ್ರಿ ಎಷ್ಟು ಮಜಾ ಅವ ಗಣಿತಗಳು. ಅಸಲ್ 1400 ಹಚ್ಚಿರಿ, ಬಡ್ಡಿ 168 ಹಚ್ಚಿರಿ ಅಂದ್ರೆ ಅವಧಿ ಎಷ್ಟು ಹಚ್ಕೋಬೇಕು ನೀವು? 3 ವರ್ಷ ಹಚ್ಕೋಬೇಕು. ಈಗ ಕೇಳಿದ್ದೇನವ ದರ. ಶೇಕಡಾ ದರ ಬರೋಬ್ಬರಿ ಎಷ್ಟು? ಶೇಕಡಾ ದರ ಬರೋಬ್ಬರಿ ಎಷ್ಟು? ನೋಡಿ, ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. 100 ಗುಂಡ್ಲೆ 1 ಸರಾಸರಿ ಬಡ್ಡಿ. ಅಸಲು ಗುಂಡ್ಲೆ ಅವಧಿ. ಅದಕ್ಕೆ ನೀವು ಸರಿಯಾಗಿ ಲೆಕ್ಕ ತಿಳ್ಕೊಬೇಕಂತ ಯಾಕೆ ಹೇಳ್ತಾನೆ ನಾನು. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 168. ಅಸಲು 1400 ಅದ. ಅವಧಿ ಎಷ್ಟದ? 3. ಇವೆರಡು 0 ಅದು, ಇವೆರಡು 0. 3 1 3 5 15 3 6 18 3 5 15 3 6 18 14 1 14 4 56 ಬರೋಬ್ಬರಿ 4 ಏನು ಬಂತಿತ್ತು? ದರ ಬಂತು. ಆಯ್ತು. ಶೇಕಡಾ ದರ ಬರೋಬ್ಬರಿ ಎಷ್ಟು ಬಂತು? 14. ದರ ಬರೋಬ್ಬರಿ ಶೇಕಡ ಇದು 4. ಆನ್ಸರ್ 4 ಶೇಕಡಾ ದರ. ಇನ್ನೊಂದು ಅಸಲು ಬರೋಬ್ಬರಿ ಎಷ್ಟು? 1400 ರೂಪಾಯಿ ಅಸಲು. ಎರಡು ಉತ್ತರ ಬರೀಬೇಕು ನೀವು. 1400 ಅಸಲಾತು, ಶೇಕಡಾ 4 ದರ ಬಂತು. ಹಿಂಗೆ ಗಣಿತಗಳನ್ನು ತಿಳ್ಕೊಬೇಕು. ಇನ್ನೊಂದ್ಸಲ ನಿಮಗೆ ತಿಳಿಸಿ ಹೇಳ್ತಾನೆ. ಅದು ಬಹಳ ವಿಶೇಷ ಗಣಿತ. 3 ವರ್ಷದ ಮತ್ತ ಕೊಟ್ಟಾನೆ, 2 ವರ್ಷದ ಮತ್ತ ಕೊಟ್ಟಾನ. 3 ಮತ್ತು 3ರೊಳಗೆ 2 ಕಳೆದ್ರೆ ಏನು ಬಂತು? 1 ಬಂತು. 1 ವರ್ಷದ ಬಡ್ಡಿ ಬರ್ತದೆ.
3 ವರ್ಷದ ಮೊತ್ತದಾಗ 2 ವರ್ಷದ ಮೊತ್ತ ಕಳೆದ್ರೆ 1 ವರ್ಷದ ಬಡ್ಡಿ ಬರ್ತದೆ. ಅಸಲು ಬರೋಬರಿ ನೀವು 3 ವರ್ಷದಾಗಿಂದ ಅಸಲು ತಕ್ಕೋಬೇಕಾಗಿತ್ತು, 3 ವರ್ಷದ ಮೊತ್ತದಾಗಿಂದ ಅಸಲು ತಕ್ಕೋಬೇಕಾಗಿತ್ತು ಅಂದ್ರೆ 1 ವರ್ಷದ ಮತ್ತು 3 ವರ್ಷದ ಬಡ್ಡಿ ತಕ್ಕೋಬೇಕಿಲ್ಲ. 1568 3 ವರ್ಷದ ಬಡ್ಡಿ ಎಷ್ಟಾಯ್ತು? 168. 1568 3 ವರ್ಷದ ಬಡ್ಡಿ ಕಳೆದ್ರೆ 1400 ಆಯ್ತು. ಅಸಲೇನು 1400. 2 ವರ್ಷದ ಮೊತ್ತದ ಅಸಲು 1400, 3 ವರ್ಷದ ಅಸಲು 1400. ಅಸಲು ಬರೋಬರಿ 1400, ಬಡ್ಡಿ ಬರೋಬರಿ 168, ಅವಧಿ ಬರೋಬರಿ 3 ವರ್ಷ. ಯಾಕಂದ್ರೆ ಇದು 3 ವರ್ಷದ ಬಡ್ಡಿ ಹಚ್ಕೊಂಡ್ರಿ ಅಂದ್ರೆ ನೀವು ಅವಧಿ 3 ವರ್ಷ ಹಚ್ಕೋಬೇಕು. ಶೇಕಡಾ ದರ ಬರೋಬರಿ ಎಷ್ಟು? ಶೇಕಡಾ ದರ ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸ ಬಾಲೆ ಅಸಲು ಗುಂಡ್ಲೆ ಅವಧಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಲೆಕ್ಕನೂ ಬಿರಿ ನೀವು ನಾವು ಹೇಳ ಲಕ್ಷ ಕೊಟ್ಟು ನೋಡಿಬಿಡ್ರಿ ನಾವು. ಆದ್ದರಿಂದ ಶೇಕಡಾ ದರ ಬರೋಬರಿ 100 ಗುಂಡ್ಲೆ 1, 100 ಗುಂಡ್ಲೆ 1 ಬಡ್ಡಿ ಸರಾಸ ಅಸಲು ಗುಂಡ್ಲೆ ಅವಧಿ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟಾಯ್ತು? ಶೇಕಡಾ 4. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡಾ 4 ದರ ಎಷ್ಟು ಬಂತು? ಶೇಕಡಾ 4 ಬಂತು. ಅಸಲು ಎಷ್ಟು ಬಂತು? 1400 ಬಂತು. ಆನ್ಸರ್ ಇಸ್ ಈಕ್ವಲ್ ಟು ನೋಟ್. ಇಂಥದ್ದು ನಾವು ಮಾದರಿ ಕೊಟ್ಟಾಗ ನೀವು ಮಾಡಬೇಕಾಗ್ತದ. ಹುಷಾರಲ್ಲೇ ಮಾಡ್ರಿ, ಚೆನ್ನಾಗಿ ಮಾಡ್ರಿ, ಚೆನ್ನಾಗಿ ತಿಳ್ಕೊರಿ. ನೀವೇನು ದೊಡ್ಡ ಬಿರಿ ಇಲ್ಲ, ಸರಳಾಗಿ ತಿಳ್ಕೊಬೇಕು ನೀವು ಅಷ್ಟೇ. ಇನ್ನೊಂದ್ಸಲ ರಿಪೀಟ್ ಪ್ಲೇ ಮಾಡಿ ನೋಡ್ರಿ ನೀವು, ಗಣಿತ ಭಾಳ ಸರಳ ಬರ್ತದೆ. ತಿಳಿತಲ್ಲ? ಚೆನ್ನಾಗಿ ನೋಡ್ಕೊಂಡು ಮಾಡ್ರಿ.